ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಟೆನ್ಷನ್ ಶುರುವಾಗ್ತಾ ಇದೆ. ಬಜೆಟ್ ಹೊಸ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಇದೀಗ ಸಾಲು ಸಾಲು ಸವಾಲುಗಳು ಕೂಡ ಎದುರಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಬಜೆಟ್ ಹೊಸ್ತಿಲಲ್ಲಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಏರ್ಪಡಲಿದೆ ಪ್ರತಿಭಟನೆ, ಮುಷ್ಕರಗಳ ಹಂಗಾಮ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯಲಿವೆ ಹಲವು ಸಂಘಟನೆಗಳು. ವೈದ್ಯರು, ಸಾರಿಗೆ ನೌಕರರು, ಗುತ್ತಿಗೆದಾರರು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಾಳೆ ಆಶಾ ಕಾರ್ಯಕರ್ತೆಯರಿಂದ ಬೃಹತ್ ಹೋರಾಟಕ್ಕೆ ಸಜ್ಜನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 27ಕ್ಕೆ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಪ್ರತಿಭಟನೆ. ಇನ್ನು ಮಾರ್ಚ್ 2ಕ್ಕೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗದೆ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಜಿಬಿಎ ಕಸ ಸಂಗ್ರಹಗಾರರ ಸೇವೆ ಖಾಯಂಗೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಮಾರ್ಚ್ 4ಕ್ಕೆ ಜಿಬಿಎ ಕಸ ಸಂಗ್ರಹಗಾರರ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ಮಾರ್ಚ್ 5ಕ್ಕೆ ಬಾಕಿ ಬಿಲ್ ಅನ್ನ ಪಾವತಿ ಮಾಡುವಂತೆ ಆಗ್ರಹಿಸಿ ಗುತ್ತಿಗೆದಾರರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಮಾರ್ಚ್ 11ರಿಂದ ಒಪಿಡಿ ಬಂದ್ ಮಾಡಿ ವೈದ್ಯರು ಮುಷ್ಕರವನ್ನ ಮಾಡ್ತಾರೆ. ಮಡಿವಾಳ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸಲು ಆಗ್ರಹಿಸಿ ಮಾರ್ಚ್ 16ಕ್ಕೆ ಮತ್ತೊಂದು ಪ್ರತಿಭಟನೆ ಕೂಡ ಇದೆ. ಸಾಲು ಸಾಲು ಪ್ರತಿಭಟನೆಗಳಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದೇ ಟೆನ್ಷನ್ ಶುರುವಾಗುತ್ತೆ. ಈ ಕಡೆನಲ್ಲಿ ಬಜೆಟ್ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ದಲೇ ಸಭೆಗಳನ್ನ ಮಾಡ್ತಿದ್ದಾರೆ. ಸಭೆಗಳನ್ನ ಮಾಡಿ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ನೋಡಿ, ಸಿಎಂ ಸಿದ್ದರಾಮಯ್ಯ ಇದೀಗ ಬಜೆಟ್ ಹೊಸ್ತಿಲಲ್ಲಿರುವಂತದ್ದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ. ಆದ್ರೆ ಇದ್ರ ನಡುವೆ ಸಾಲು ಸಾಲು ಸವಾಲುಗಳು ಕೂಡ ಎದುರಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಬಜೆಟ್ ಸಮೀಪ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೆ ಒಂದು ಸವಾಲು ಎದುರಾಗುತ್ತಿದೆ. ವಿವಿಧ ಬೇಡಿಕೆಗಳ ಮುಂದಿಟ್ಟುಕೊಂಡು ಹಲವು ಸಂಘಟನೆಗಳು ಪ್ರತಿಭಟನೆಗೆ ಹಾಗೂ ಮುಷ್ಕರಕ್ಕೆ ಮುಂದಾಗಿದ್ದು ಸರ್ಕಾರ ತಲೆನೋವು ಹೆಚ್ಚಾಗಿದೆ. ಫೆಬ್ರವರಿ 27ರಂದು ಆಶಾ ಕಾರ್ಯಕರ್ತರು ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ರಾಜ್ಯದ ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳು ಈಡೇರಿಸಿದರೆ ಆಗ್ರಹಿಸಿ 27ರಂದು ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನು ನೋಡಿದ್ರೆ ಮಾರ್ಚ್ 2ಕ್ಕೆ ಸಾರಿಗೆ ನೌಕರರು ಮುಷ್ಕರ ಹಾಕಿ ನೌಕರರು 2ರಂದು ಕೆಲಸಕ್ಕೆ ಹಾಜರಾಗದಂತೆ ಮುಷ್ಕರ ನಡೆಸಬೇಕೆಂದು ತೀರ್ಮಾನ ಪಟ್ಟಿದ್ದಾರೆ. ಮತ್ತೆ ಮಾರ್ಚ್ 4ಕ್ಕೆ ಜಿಬಿಎ ಕಸ ಸಂಗ್ರಹ ಪ್ರತಿಭಟನೆ. ಜಿಬಿಎ ಕಸ ಸಂಗ್ರಹಗಾರರು ಸೇವೆ ಕಾಯಂ ಹುದ್ದೆ ಮಾಡ್ಬೇಕೆಂದು ಮಾರ್ಚ್ 4ರಂದು ಇವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾರ್ಚ್ 5ನೇ ಗುತ್ತಿಗೆದಾರರ ಹೋರಾಟ, ಬಾಕಿ ಬಿಲ್ ಪಾವತಿ ಆಗ್ರಹಿಸಿ ಗುತ್ತಿಗೆದಾರರು ಕೂಡ ಮಾರ್ಚ್ 5ರಂದು ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ. ಇನ್ನು ಕೂಡ ಮಾರ್ಚ್ 11ರಂದು ವೈದ್ಯರ ಮುಷ್ಕರ, ವೈದ್ಯರು 11ಕ್ಕೆ ಮುಷ್ಕರ ಆಗ್ತಲಿದ್ದಾರೆ. ಅಷ್ಟಲ್ಲದೆ ಇದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವೆ ಅಸ್ವಸ್ಥತೆಗುಂಟಾಗಿದ್ದು ಸಾಧ್ಯತೆ ಇದೆ. ಇನ್ನು ಮಾರ್ಚ್ 16 ಮಡಿವಾಳ ಸಮಾಜದ ಪ್ರತಿಭಟನೆ ಅವರು ಕೂಡ ಪ್ರತಿಭಟನೆ ಮಾಡಲು ಆಗ್ರಹಿಸಿದ್ದಾರೆ. ಒಟ್ಟಾರೆ ಬಜೆಟ್ ಮುನ್ನ ಸರ್ಕಾರ ವಿರುದ್ಧ ವಿವಿಧ ವಲಯ ಹೋರಾಟಗಾರರು ಜೋರಾಗ್ತಿರೋದ್ರಿಂದ ಸ್ಪಷ್ಟವಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಮುಂದಿರುವ ಸವಾಲುಗಳು ಮತ್ತಷ್ಟು ಗಂಭೀರವಾಗಿ ಸರ್ಕಾರ ಬೇಡಿಕೆಗಳು ಹೇಗೆ ಸ್ಪಂದಿಸುತ್ತೆ ಎಂಬುದು ಕುತೂಹಲ ಮೂಡಿಸಿದೆ. ಸುಕನ್ಯಾ, ರವಿಚಂದ್ರ, ಇಲ್ಲಿ ನೋಡಿ, ಬಜೆಟ್ ಹತ್ರ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಕುರ್ಚಿ ಕಾಳಗ ಕೂಡ ಜೋರಾಗಿ ನಡೀತಾ ಇದೆ. ಇದ್ರ ನಡುವೆ ಸಿಎಂ ಸಿದ್ದರಾಮಯ್ಯ ಇದನ್ನೆಲ್ಲ ಎದುರಿಸೋದಕ್ಕೆ ಯಾವ ನಿರ್ಧಾರಗಳನ್ನ, ಅಂದ್ರೆ ಕಾರ್ಯಸೂತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ? ಅಂದ್ರೆ ಸುಕನ್ಯಾ, ಈಗ ಒಂದು ಮಾಹಿತಿ ಪ್ರಕಾರ ಇವರು ಪ್ರತಿಭಟನೆ ಯಾರ್ಯಾರು ಮುಖಂಡರಿರ್ತಾರೆ, ಯಾವ ವರ್ಗದ ಪ್ರತಿಭಟನೆ ಕರೆಸಿ ಅವರೆಲ್ಲ ಮಾತಾಡ್ಕೊಂಡು ಪ್ರತಿಭಟನೆ ಮುಂದಾಗದಂತೆ ನೋಡಿಕೊಂಡು ಅವ್ರಿಗೆ ಅವ್ರಿಗೆ ಸಿಗ್ಬೇಕಾದ ಎಲ್ಲ ರೀತಿಯಿಂದ ಅವ್ರಿಗೇನು ಪ್ರತಿಭಟನೆ ಯಾವ ರೀತಿ ಮಾಡ್ತಾರೆ, ಅವ್ರಿಗೇನ್ ಸಿಗ್ಬೇಕು ಪ್ರೊಟೆಸ್ಟ್ ಮಾಡದಂತೆ ಆದಷ್ಟು ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಬಜೆಟ್ ಹಿನ್ನೆಲೆಯಲ್ಲಿ. ಆದ್ರೂ ಕೂಡ ಯಾರು ಭಕ್ತ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಖ್ಯ ಹಾಕ್ಬೇಕಂತ ಎಲ್ಲ ಪ್ರತಿಭಟನೆಗಾರರು ಮಾರ್ಚ್ ತಿಂಗಳಲ್ಲಿ ತುಂಬಾನೇ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸುಕನ್ಯಾ, ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೆ ಟೆನ್ಷನ್ ಶುರುವಾಗ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ, ಇನ್ನೊಂದ್ ಕಡೆನಲ್ಲಿ ಫಾರಿನ್ ಟೂರ್. ಅದರ ಮಧ್ಯದಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳಿಗೆ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಲ್ಲಿನ ಕಾರ್ಯಕರ್ತರು ಮುಂದಾಗ್ತಾ ಇರುವಂತದ್ದು. ಆಶಾ ಕಾರ್ಯಕರ್ತರು, ವೈದ್ಯರು, ಶಿಕ್ಷಕರು ಪ್ರತಿಯೊಬ್ಬರು ಕೂಡ ಇದೀಗ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಬಜೆಟ್ ಕೂಡ ಇದೆ, ಬಜೆಟ್ ಹತ್ರ ಬರ್ತಾ ಇದೆ. ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮೀಟಿಂಗ್ ಗಳನ್ನ ಕರೀತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ಒಂದ್ ಕಡೆನಲ್ಲಿ ಗಮನಿಸ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಈ ರೀತಿಯಾದಂತಹ ಸವಾಲುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗ್ತಾ ಇರುವಂತದ್ದು. ಈ ಎಲ್ಲಾ ಸವಾಲುಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಬಜೆಟ್ ಮಂಡಿಸ್ತಾರೆ, ಜೊತೆಯಲ್ಲಿ ಯಾರಿಗೆಲ್ಲ
ಸರಿಯಾದ ಅನುದಾನವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಇದೀಗ ರಾಜ್ಯ ಸರ್ಕಾರ ಇರುವಂಥದ್ದು.